ನನಗೆ ಕಾಲ್ ಮಾಡಿ ಈ ಥರ ಒಂದು ಸ್ಟೋರಿ ಇದೆ, ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಶಿವಕುಮಾರ್ ಅವರು. ಸೊ ಅವ್ರು ಕಾಲ್ ಮಾಡಿ ಹೇಳಿದಾಗ ನನಗೆ ಡೌಟ್ ಇತ್ತು, ಯಾರೋ ಹೊಸಬ್ರು ಸ್ಟೋರಿ ಹೇಳ್ತಿದ್ದಾರೆ, ಏನು ನಿಜಾನ ಸುಳ್ಳ ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಸೊ ನಾನು ಅವಾಗ ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಅಲ್ಲಿ ಒಬ್ರು ಹಿರಿಯ ಕಲಾವಿದರಿಗೆ ಕೇಳಿದೆ, ಹಿಂಗೆ ಕೇಳ್ತಿದ್ದಾರೆ ಏನು ಮಾಡಲಿ ಅಂತ. ಹೋಗಿ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಪ್ಪಿ, ಹೋಗಿ ಮಾತಾಡು ಅಂತ ಹೇಳಿದ್ರು. ಸೊ ಅವಾಗ ನಾನು ಕಾಲ್ ಮಾಡಿ ಹೇಳಿದೆ, ಬರ್ತೀನಿ ಸರ್ ಮಾತಾಡ್ತೀನಿ ಅಂತ. ಮೈಸೂರಲ್ಲಿ ಒಂದು ರೀಡಿಂಗ್ ಅಂತ ಇಟ್ರು. ಸೊ ಫಸ್ಟು ಅಭಿ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಆಗಿದ್ದು ರಕ್ಷಿತ್ ಅಂತ. ಸೊ ಅವ್ರಿಗೇನೋ ಶೂಟಿಂಗ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಮೇಲೆ ಅಭಿ ಫೈನಲೈಸ್ ಆದ. ಸೊ ನಾನು ಅಭಿ ಮೈಸೂರಿಗೆ ಬಂದು ರೀಡಿಂಗ್ ತಗೊಂಡ್ವಿ. ರೀಡಿಂಗ್ ಮಾಡ್ತಾ 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 ನಮಗೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸ್ಟೋರಿ ವೈಸ್ ಆಗಿರ್ಬೋದು ಆ್ಯಂಡ್ ಇವರು ಡೈರೆಕ್ಷನ್ ಆಗಿರ್ಬೋದು, ಹಿಂಗೆ ಬರುತ್ತೆ ಹಂಗೆ ಬರುತ್ತೆ, ನೀವು ಹಿಂಗಿರ್ತೀರಾ, ಅದು ರೀಡಿಂಗಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ದಾಗ ಓಕೆ ಮಾಡೋಣ ಸರ್ ಅಂತ ಫೈನಲೈಸ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಫೈನಲಿ ಡೇಟು ಸೆಟ್ ಆಗಿ ಶೂಟಿಂಗ್ ಹೊರಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದೊಂದು ಒಳ್ಳೆ ಜರ್ನಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 15 hours 17 hours ಏನೋ ನಾವು ತಗೊಂಡಿದ್ದೀವಿ ಟು ಟ್ರಾವೆಲ್. ಇವ್ರು ಹೇಳ್ದಂಗೆ ವ್ಯಾಗಮನ್ ಅಂತ ಇಡುಕಿ, ಒಳ್ಳೆ ಪ್ಲೇಸು. ಸೊ ಆರ್ಟಿಸ್ಟ್ ಆಗಿ ನಾನು ಲಾಸ್ಟ್ ಟೈಮು ಒಂದು ಇಲ್ಲಿ ಕೂತಾಗ ಅದೇ ಹೇಳಿದೆ, ತೀರ್ಥಹಳ್ಳಿಲಿ ಯಾವುದೋ ಒಂದು ಶೂಟಿಂಗ್ ಮಾಡಿದ್ವಿ, ಲೊಕೇಶನ್ ಎಲ್ಲ ಸಖತ್ತಾಗಿತ್ತು ಅಂತ. ನನಗೆ ಸಿಕ್ಕಿರೋ ಕಥೆಗಳು ಒಳ್ಳೊಳ್ಳೆ ಲೊಕೇಶನ್ನು ತುಂಬಾ ಇಷ್ಟಪಟ್ಟಿದ್ದೀನಿ. ನಾನಂತೂ ಹೋಗಿ ನೋಡೋಕೆ ಆಗ್ತಿರ್ಲಿಲ್ಲ ಅಂತಂಥ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದೀರಾ. ನೀವಾಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಟೆಕ್ನಿಷಿಯನ್ಸು, ಈ ವಿಲ್ಸನ್ ಅವರು ಮತ್ತು ಉನ್ನಿಕೃಷ್ಣ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟಲ್ಲೂ ಹಿಂಗೆ ಬೇಕು. ಆಲ್ಮೋಸ್ಟ್ ನಾವು ಒಂದು 24 hours ಎಲ್ಲ ಶೂಟ್ ಮಾಡಿಬಿಟ್ಟಿದ್ದೀವಿ, 27 ಮ್ಯಾಕ್ಸಿಮಮ್. ಆ ಪ್ಯಾಲೇಸ್ ಒಳಗೆ ಸೆಟ್ ಒಳಗೆ ಹೋದ್ರೆ ನಮಗೆ ಬೆಳಗ್ಗೆ ಆಗ್ತಿರೋದು ಗೊತ್ತಾಗ್ತಿರ್ಲಿಲ್ಲ, ರಾತ್ರಿ ಆಗಿದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಹೊರಗೆ ಒಂದು ಏನೋ ಹೇಗೆ ಬಂದಾಗ ಸರ್ ಕತ್ಲಾಗ್ಬಿಟ್ಟಿದೆ ಸರ್ ಅಂತ ಅನ್ಸೋದು. ಆ ಮಟ್ಟಿಗೆ ಎಲ್ಲ ಆರ್ಟಿಸ್ಟು ನಾವೆಲ್ಲ ಏನೋ ಸಪೋರ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಉನ್ನಿಕೃಷ್ಣ ಅವ್ರ ಬಗ್ಗೆ ಹೇಳಬೇಕು, ಈ ಶಾರ್ಟ್ ಹಿಂಗೆ ಬೇಕು ಅಂದರೆ ಹಿಂಗೆ ಬೇಕು. ಒಂದು ಶಾರ್ಟ್ ಇದೆ, ನಾನು ಹಿಂಗೆ ತಿರುಗಿ ನೋಡೋದು, ಅವ್ರದ್ದೇನೋ ಟ್ರಾಲಿನೇ ಏನೋ ಹಿಂಗೆ ಮೇಲಕ್ಕೆ ಹೋಗುತ್ತೆ. ಆ ಶಾರ್ಟ್ ಇಲ್ಲ ಅಂದ್ರೆ ಒಂದು 20 ಶಾರ್ಟೇನ ತಗೊಂಡು ಸರ್, ಟೇಕ್ 20 ಟೇಕು. ನಾನು ಒಳಗೆ ಅನ್ಕೋತಾ ಇದ್ದೆ, ಸಾಕು ಬಂದಿರುತ್ತೆ ನಿಮ್ಗೆ ಬೇಕಾಗಿರೋ ಶಾರ್ಟು ಅಂತ, ಬಟ್ ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು, ಫಸ್ಟ್ ಟೈಮ್ ನಮಗೆ ಫುಲ್ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದು. ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಖುಷಿ ಆಗಿತ್ತು. ಯಾರು ನಮಗೆ ಇದುವರೆಗೂ ಆ ಥರ ಕೊಟ್ಟಿರಲಿಲ್ಲ. ನಾವೆಲ್ಲ ಮಗ ಇದನ್ನ ಇನ್ನೂ ಒಳ್ಳೆ ಮಟ್ಟಿಗೆ ಮಾಡೋಣ, ಇದಕ್ಕೋಸ್ಕರನಾದ್ರು ಅಂತ ಅಂದ್ಕೊಂಡು ಒಳ್ಳೆ ಕೋ ಆರ್ಟಿಸ್ಟ್ಗಳು ಸಿಕ್ಕಿದ್ರು. ಲೊಕೇಶನ್ ಚೆನ್ನಾಗಿತ್ತು, ಶೂಟಿಂಗ್ ಡೇಸ್ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇವ್ರು ಹೇಳ್ದಂಗೆ 14 days ಮುಗಿಸಿದ್ವಿ. ಅದು ಶೂಟಿಂಗ್ 14 days ಆಗಿದೆ ಗೊತ್ತಾಗಿಲ್ಲ, ಆ ಥರ ಮಾಡಿದ್ವಿ. ಆ್ಯಂಡ್ ತುಂಬಾ ಸಪೋರ್ಟ್ ಮಾಡಿದ್ರು ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಶಿವು ಸರ್, ಪ್ರಶಾಂತ್ ಸರ್, ಅವರ ಕೈ ಕೆಳಗಡೆ ಇರೋ ಮನು ಅವರು, ಹರ್ಷ ಅವರು. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಔಟ್ಪುಟ್ ಈ ಥರ ಬಂದಿದೆ, ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನು ನಿಮ್ಗಳು ಬಿಟ್ಟಿದ್ದು, ನೀವು ಎಷ್ಟು ರೀಚ್ ಮಾಡ್ತೀರಾ ಅದ್ರ ಮೇಲೆ ನಾವು ನಿಂತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇದು ಆ್ಯಕ್ಚುಲಿ 2ನೇದು ಸರ್. ಇದ್ರ ಮುಂಚೆ ಈಗ ರಿಲೀಸ್ ಆಗಬೇಕು 28 ತೀರ್ಥಹಳ್ಳಿ ಅದೇ ಪಾಠಶಾಲಾ ಅಂತ ಮಾಡಿದ್ದೀನಿ. ಅದು ಹಾಂ ಸರ್. ಸರ್ ಇರುತ್ತಲ್ಲ ಸರ್, ನಿಮಗೆ ಡೌಟ್ ಇರಲ್ಲ ಸರ್ ಪ್ರತಿಯೊಂದು ವಿಷಯದಲ್ಲಿ. ಹಾಂ 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 ಎಸ್, ಅಲ್ಲ ಎಲ್ಲರಿಗೂ ಡೌಟ್ ಅನ್ನೋದಿರುತ್ತೆ, ಆ ಡೌಟ್ ನಮಗೂ ಇತ್ತು. ಇಲ್ಲ ಅಲ್ಲ ನಮಗಿತ್ತು ಸರ್, ನಮ್ಮ ಪರ್ಸ್ಪೆಕ್ಟಿವಲ್ಲಿ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಬಂದಿದ್ದಕ್ಕೆ ತುಂಬಾ ಧನ್ಯವಾದ. ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಅಭಿಷೇಕ್ ಇದಾರಲ್ಲ, ಅವ್ರು ಆಪೋಸಿಟ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ನಾನು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾ ಕ್ಯೂರಿಯಸ್ ಆಗಿದೆ. ಹೆಚ್ಚೇನು ಹೇಳಕ್ ಹೋಗಲ್ಲ ನಾನು, ಯಾಕಂದ್ರೆ ಸಿನಿಮಾ ನೋಡ್ಬೇಕು ನೀವು. ಬಟ್ ಎಲ್ರಿಗೂ ಕನೆಕ್ಟ್ ಆಗೋವಂಥ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಆಗಲಿ, ರೈಟರ್ಸ್ ಟೀಮ್ ಆಗಲಿ. ಒಂದು ಹೇಳ್ಬೇಕಂದ್ರೆ,
ಇದು ಶಿವರಾಜ್ ಕುಮಾರ್ ಸರ್ ಅವರು ನನ್ನ ಆಡಿಷನ್ಗೆ ಅಂತ ಕರೆದ್ರು. ಸೊ ಆಡಿಷನ್ ಕೂಡ ಏನು ಸ್ಟ್ರೆಸ್ಫುಲ್ ಆಗಿ ಏನಿರಲಿಲ್ಲ, ತುಂಬ ಕಂಫರ್ಟಬಲ್ ಆಗಿ ನಮ್ಮನ್ನ ಎಲ್ಲ ಕಾಸ್ಟ್ನ ಟ್ರೀಟ್ ಮಾಡಿದ್ದಾರೆ. ಹಾಗೆ ರೀಡಿಂಗ್ ಇತ್ತು, ಎಲ್ಲ ಕಾಸ್ಟ್ ಜೊತೆ ರೀಡಿಂಗ್ ಇತ್ತು. ಸೊ ಆಲ್ರೆಡಿ ನಾವು ಆಡಿಷನ್ ಟೈಮಲ್ಲೇ ಒಂದು ಬಾಂಡ್ ಡೆವಲಪ್ ಆಗಿತ್ತು, ನಮಗೆ ಒಂದು ಫ್ಯಾಮಿಲಿ ಥರ ನಾವು ಕ್ರಿಯೇಟ್ ಆಗಿದ್ವಿ. ಅದ್ರ ಜೊತೆ ಶೂಟಿಂಗ್ ಅಲ್ಲೂ ಕೂಡ ತುಂಬಾ ಕಂಫರ್ಟಬಲ್ ಆಗಿದ್ವಿ ನಾವು. ಎಲ್ಲ ಕಾಸ್ಟ್ ಟೆಕ್ನಿಷಿಯನ್ಸ್ ಆಗ್ಲಿ ಏನೇ ಇದ್ರು ನಮ್ಗೆ ಬಂದು ಹೇಳ್ತಾ ಇದ್ರು. ಟೆಕ್ನಿಕಲ್ ಟೀಮ್ ಆಗ್ಲಿ ಈ ತರ ಶಾರ್ಟ್ ಬೇಕಂದ್ರೆ ಈ ತರ ನೀವು ಪ್ರಿಪೇರ್ ಆಗ್ಬೇಕು, ಮತ್ತೆ ಎಲ್ಲರೂ ಒಂಥರ ಕೋಆರ್ಡಿನೇಷನ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಸಿನಿಮಾ ಬರ್ತಿದೆ ಅಂತ ಹೇಳಕ್ಕೆ. ಇದು ನನ್ನ ಮೊದಲನೇ ಸಿನಿಮಾ, ಸೊ ಹಾಗಾಗಿ ತುಂಬಾ ಖುಷಿ ಇದೆ ನನಗೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಮೈಸೂರು, ಮೂಲತಃ ಮೈಸೂರು. ಅವನು ಒಂದು IT ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇನ್ನೂ ಸಹ ಕೆಲಸ ಮಾಡ್ತಾನೆ ಇದ್ದೀನಿ. ಬಿಡುವಿನ ವೇಳೆಯಲ್ಲಿ ಕತೆ ಬರೆಯೋದು, ಶಾರ್ಟ್ ಫಿಲ್ಮ್ಸ್ ಮಾಡೋಕ್ಕೆ ಟ್ರೈ ಮಾಡೋದು, ಸ್ನೇಹಿತರನ್ನ ಹಾಕೊಂಡು ಶಾರ್ಟ್ ಫಿಲ್ಮ್ಸ್ ಮಾಡೋದು, ಇದು ನನ್ನ ಹವ್ಯಾಸ. ಆ ಹವ್ಯಾಸಕ್ಕೆ ನನ್ನ ಸ್ನೇಹಿತರಾದ ಶಿವಕುಮಾರ್ ಅವರು ಸಾಥ್ ಕೊಟ್ಟರು. ಈ ಸಿನಿಮಾ ಹೇಗಾಯ್ತು, ಈ ಚಿತ್ರದ ಟೈಟಲ್ ಏನು ಅನ್ನೋದು ನಾನು ನಿಮಗೆ ಹೇಳ್ತೀನಿ ಮೊದಲು, ಆಮೇಲೆ ನೀವು ನಮಗೆ ಪ್ರಶ್ನೆ ಕೇಳ್ಬೋದು ಅಂತ ಅನ್ಕೊಂಡಿದ್ದೀನಿ. ಈ ಹವ್ಯಾಸನ ಒಂಥರ ಹುಚ್ಚಾಗಿ ಕನ್ವರ್ಟ್ ಮಾಡ್ಕೊಂಡೆ. ಯಾಕಂದ್ರೆ ನಾವು ಯಾಕೆ ಒಂದು ಸಿನಿಮಾ ಮಾಡ್ಬೋದು, ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಥರ ನಿಮಗೆ ನಾಲೆಡ್ಜ್ ಸಿಗುತ್ತೆ, ಕೋರ್ಸಸ್ ಸಿಗುತ್ತೆ, ನಾಲೆಡ್ಜ್ ಸಿಗುತ್ತೆ. ಅದರಿಂದ ಕಲಿಯೋಕ್ಕೆ ಶುರು ಮಾಡಿದ್ವಿ. ಸಣ್ಣದಾಗಿ ಕತೆ ಬರೆಯೋದು, ಫ್ರೆಂಡ್ಸ್ ಜೊತೆ ಹೇಳೋದು, ಹೇಗಿದೆ, ಏನು ಮಾಡ್ಬೋದು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಒಂದು ಸಣ್ಣ ಕತೆ ಕ್ರಿಯೇಟ್ ಮಾಡಿದ್ವಿ. ಇದನ್ನ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ. ಕೆಲವರು ಹೇಳಿದ್ರು ಇದನ್ನ ಫಿಲಮೇ ಮಾಡ್ಬೋದಲ್ಲ. ಸೊ ಸಿನಿಮಾ ಮಾಡೋದಕ್ಕೆ ಏನೇನು ಮಾಡಬೇಕು, ಚಿತ್ರಕಥೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಒಂದು 3-4-5 ಮಂತ್ಸಲ್ಲಿ ಎಲ್ಲ ರೆಡಿ ಆಯಿತು. ಮುಖ್ಯವಾಗಿ ನಿರ್ಮಾಪಕರು ಬೇಕು ನಮಗೆ. ಅದ್ರ ಕನ್ನಡದಲ್ಲಿ ನಿರ್ಮಾಪಕರ ಸಂಖ್ಯೆ ಕಮ್ಮಿ ಇದೆ, ಸಂಸ್ಥೆಗಳು ಕಮ್ಮಿ ಇದೆ. ಸೊ ಈ ಥರ ಹುಡುಕ್ತಾ ಇರುವಾಗ ಶಿವಕುಮಾರ್ ಅವರ ಸ್ನೇಹಿತರಾದ ಶಿವಕುಮಾರ್ ಅವ್ರ ಮನೆಗೆ ಒಬ್ಬರು ಬಾಡಿಗೆಗೆ ಬರ್ತಾರೆ. ಅದು ವಿಲ್ಸನ್ ಅಂತ. ಅವರು ಸ್ಟಿಲ್ ಫೋಟೋಗ್ರಾಫರ್. ಸೊ ಅವ್ರನ್ನ ನಾವು ಪರಿಚಯ ಮಾಡ್ಕೊಂಡ್ವಿ. ಈ ಥರ ಒಂದು ಕತೆ ಇದೆ ನೋಡಿ, ಹೆಲ್ಪ್ ಮಾಡ್ತೀರಾ, ಏನು ಮಾಡ್ಬೋದು ಅಂತ. ಸೊ ಶಿವಕುಮಾರ್ ಅವ್ರು ಏನು ಮಾಡಿದ್ರು, ಅವ್ರಿಗೆ ಕತೆ ಹೇಳಿದ್ರು. ಮೊದಲು ಕತೆ ಹೇಳಿದ್ಮೇಲೆ ನನ್ನ ಕರೆದ್ರು, ನೀವು ಒಂದ್ಸಲಿ ಹೇಳಿ ನೋಡೋಣ, ಮಾತಾಡೋಣ. ಅವ್ರಿಗೆ ಕತೆ ಇಷ್ಟ ಆಯಿತು. ಅದಾದ ನಂತರ ನಾವು ಅವರ ಒಂದು ಸಹಾಯದಿಂದ ನಿರ್ಮಾಪಕರನ್ನು ಹುಡುಕ್ತಾ ಹೋದ್ವಿ. ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಜೋಸೆಫ್ ಸರ್. ಅವ್ರು ಯಾವ ಥರ ಅಂದರೆ, ನೀವು ಕತೆ ಹೇಳಲೇಬೇಡಿ, ನನಗೆ ಕತೆ ಮುಖ್ಯ ಅಲ್ಲ, ನೀವು ಏನು ಕೆಲಸ ಮಾಡಿ ತೋರಿಸ್ತೀರ ಅದು ಮುಖ್ಯ, ನೀವು ಸಿನಿಮಾ ಮಾಡಿ ಅಂತ ಶುರು ಮಾಡಿಸಿದ್ರು. ಇದುವರೆಗೂ ಅವರು ಕತೆ, ನಾನು ಸಿನಿಮಾ ತೋರಿಸೋ ತನಕ ಅವ್ರಿಗೆ ಕತೆನೇ ಗೊತ್ತಿಲ್ಲ. ನಾನೊಬ್ಬ IT ಸಂಸ್ಥೆ ಉದ್ಯೋಗಿ ಅಷ್ಟೇ ಗೊತ್ತಿರೋದು ಅವ್ರಿಗೆ. ನೀನು ಸಿನಿಮಾನೇ ಮಾಡಿಲ್ವಲ್ಲಪ್ಪ, ನೀನು ಹೆಂಗೆ ಮಾಡ್ತೀಯ, ಭಯ ಇರುತ್ತೆ, ಅವೆಲ್ಲ ಏನೂ ಹೇಳಿಲ್ಲ ಅವರು. ನಾನು ಮಾಡ್ತೀನಿ, ನೀನು ಕ್ಲೀನಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಅವರ ಸಹಾಯ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಮುಖ್ಯವಾಗಿ ನಾವು ಮೊದಲೇನು ಅನ್ಕೋತಿದ್ವಿ ಚಿಕ್ಕದ್ರಲ್ಲಿ, ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗ ಓ ಹೀರೋನೇ ಮೇಯ್ನ್ ಅಪ್ಪ. ಅದಾದ್ಮೇಲೆ ಉಪೇಂದ್ರ ಅವ್ರ ಸಿನಿಮಾ ನೋಡಿದಾಗ, ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾ ನೋಡಿದಾಗ ಓ ನಿರ್ದೇಶಕನೇ ಮೇಯ್ನು. ಹಿಂಗೆ ಒಂದೊಂದು ನಮಗೆ ಬುದ್ಧಿ ಬೆಳೀತಾ ಬೆಳೀತಾ ನಾವೇನು ಅನ್ಕೋತೀವಿ, ಇವನ್ ಮುಖ್ಯ, ಅವನ್ ಮುಖ್ಯ ಅಂತ. ಆದ್ರೆ ಮುಖ್ಯವಾಗಿ ಒಬ್ಬ ನಿರ್ಮಾಪಕ, ಅವನ್ ದುಡ್ಡು ಹಾಕಿಲ್ಲ ಅಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಅಂತ ಒಳ್ಳೆ ವ್ಯಕ್ತಿ ಇವರು. ಈಗ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ, ಮುಂದಿನ ತಿಂಗಳು ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನಾವು ಈ ಸಿನಿಮಾನ 17 ದಿನದಲ್ಲಿ ಮಾಡಿದ್ದೀವಿ ಸರ್. 14 ದಿನ ಕೇರಳದಲ್ಲಿ ಶೂಟಿಂಗ್ ಮಾಡಿದ್ವಿ. ಅಮ್ಮಚ್ಚಿ ಕೊಟಾರಂ ಅಂತ ಒಂದು ಸಮ್ಮರ್ ಪ್ಯಾಲೇಸ್ ಇದೆ, ಒಬ್ಬ ರಾಜಂದು, ಇಡುಕಿ ಜಿಲ್ಲೆಯಲ್ಲಿದೆ ಅದು. ಅಲ್ಲಿ 14 ದಿನ ಶೂಟಿಂಗ್ ಮಾಡಿದ್ವಿ. ಇನ್ನು 3 ದಿನ ಮೈಸೂರು ಸುತ್ತಮುತ್ತ ಬಲಮುರಿ ಅಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಮಗೆ ಜೊತೆಯಾಗಿ ನಿಂತಿದ್ದು ಇನ್ನೊಂದು ಸಹ ಕಲಾವಿದರು, ಮತ್ತೆ ಕಲಾವಿದರು, ತಂತ್ರಜ್ಞರು ಎಲ್ಲರೂ 24 ಅವರ್ಸ್ ಕೆಲಸ ಮಾಡಿದ್ದಾರೆ. ನಮ್ದೆಲ್ಲ ನೈಟಲ್ಲಿ ಶೂಟಿಂಗ್ ಸರ್. ಒಂದು ಸಲ ಒಂದು ಮೇಕಪ್ ಆಗ್ತು ಅಂದ್ರೆ ಆ ಮೇಕಪ್ ತೆಗಿಯೋ ತನಕ ಕಂಟಿನ್ಯೂಟಿ ಬೇಕು ಅಂತ 24 ಅವರ್ಸ್ ಮೇಲೆ ಕೆಲಸ ಮಾಡಿದ್ದೀವಿ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಒಬ್ಬ ಹೊಸ ವ್ಯಕ್ತಿಗೆ, ಅದು ಇಂಡಸ್ಟ್ರಿಯಲ್ಲಿ ಇಲ್ಲದೆ ವರ್ಕೇ ಮಾಡಿಲ್ದೇ ಇರೋನಿಗೆ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನನ್ನ ಪುಣ್ಯ ಅಂತ ಅನ್ಕೋಬಹುದು. ಅಷ್ಟು ಸಪೋರ್ಟ್ ಸಿಕ್ಕಿದೆ, ಅದಕ್ಕೆ ನಾನು ಎಲ್ಲರಿಗೂ ಚಿರಋಣಿ. ಇನ್ನೊಂದೇನು ಹೇಳ್ಬೇಕು ಅಂದ್ರೆ, ಫೆಬ್ರವರಿ 30 ಅಂದ್ರೆ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, 30ನೇ ತಾರೀಕೆ ಇಲ್ವಲ್ಲಪ್ಪ ಫೆಬ್ರವರಿಲಿ ಅಂತ. ಅದೇ ಸಿನಿಮಾ ನಾವೇನು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ಒಂದು ದಿನಾಂಕ ಬರುತ್ತೆ ನಮ್ಮ ಲೈಫಲ್ಲಿ, ಪ್ರತಿಯೊಬ್ಬರಿಗೂ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ಎಲ್ಲರೂ ಮನೆಯಲ್ಲೇ ಇರ್ತೀವಿ, ಯಾರು ಹೊರಗಡೆ ಹೋಗಂಗಿಲ್ಲ ಅನ್ನೋದು ನಮ್ಗೆ ಯಾರಿಗಾರು
ಅರಿವಿಗಿತ್ತ ಈ ತರ ಒಂದು ದಿನ ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಅದೇ ತರ ಪ್ರತಿಯೊಬ್ಬರ ಜೀವನದಲ್ಲೂ ಫೆಬ್ರವರಿ 30 ಅನ್ನೋದು ಒಂದು ದಿನ ಬರುತ್ತೆ. ಇಟ್ಸ್ ಎ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆಯಲ್ಲಿ ನಾನು ಬರೆದಂತ ಕಥೆ ಇದು. ಸೊ ಇದು ಭಾಗ 1 ಅಂತ ಮಾಡಿದ್ವಿ ಸರ್. ಭಾಗ 1 ಅಂತ ಮಾಡಿದ್ದೀವಿ. ಇದರ ಒಂದು ಯಶಸ್ಸು ನಿಮ್ಮ ಕೈಲಿದೆ. ನಿಮ್ಮ ಪ್ರಚಾರ ಮುಖ್ಯ. ಜನಗಳು ಥಿಯೇಟರ್ಗೆ ಬಂದು ನೋಡಬೇಕು ಸಿನಿಮಾನ. ಅವ್ರು ಸಪೋರ್ಟ್ ಮಾಡಿದ್ರೆ ಹಿಂಗೆ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋದಕ್ಕೆ ನಮ್ಮಂತ ಈ ತರ ಜೋಸೆಫ್ ಬೇಬಿಗಳು ಇನ್ನೂ 100 ಜನ ಬರ್ತಾರೆ. ಈ ತರ ಪ್ರೊಡ್ಯೂಸರ್ಗಳು ಸಿಕ್ಕಿದ್ರೆ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಜನಕ್ಕೆ ನೀವು ಎಷ್ಟೇ ಭಯ ಇದ್ರು ಕಣ್ಣು ಮುಚ್ಕೊಂಡವರು ಹಾರರ್ ಫಿಲ್ಮ್ ನೋಡ್ತಾರೆ. ಆ ಥ್ರಿಲ್ ಇಷ್ಟಪಡ್ತಾರೆ. ಆ ಒಂದು ಥ್ರಿಲ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಪ್ರತಿಯೊಂದು ನಿರ್ದೇಶಕನು, ಒಬ್ಬ ಕಥೆಗಾರನು, ಈಗ ನಮ್ಮ ಅಜ್ಜಿಗಳು ಹೇಳ್ತಿದ್ರಲ್ಲ, ಪ್ರತಿಯೊಬ್ಬರ ಮನೇಲೂ ಅಜ್ಜಿದಿರಿರ್ತಾರೆ. ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು. ಆದ್ರೂ ನಾವು ಕೇಳಕ್ ಇಷ್ಟಪಡ್ತೀವಿ ಸಿನಿಮಾನ. ಥ್ರಿಲ್ ಇರುತ್ತೆ ಹಾರರ್ ಎಲಿಮೆಂಟ್ ಅಲ್ಲಿ ಅನ್ನೋದೊಂದು. ಮತ್ತೆ ನಾವು ಜನರಲ್ ಆಗಿ ಎಲ್ಲರೂ ಮೋಹಿನಿ ತೋರಿಸ್ಕೊಡ್ತಾರೆ, ಒಂದು ಬಿಳಿ ಸೀರೆ ಹಾಕೊಂಡಿರೋ. ಈ ಸಿನಿಮಾದಲ್ಲಿ ಏನು ಅಂದ್ರೆ ನಮ್ಮ ಒಳಗಿರೋ ಅರಿಷಡ್ವರ್ಗಗಳೇ ಮೇಯ್ನ್ ಅನ್ನೋದನ್ನ ನಾನು ತೋರಿಸಿದ್ದೀನಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳು. ಅದರಿಂದ ಮನುಷ್ಯ ಯಾವ ತರ ವಿಲನ್ ಆಗ್ತಾನೆ, ಅವನು ಯಾವ ತರ ವಿಲನ್ ಆಗ್ತಾನೆ ಅನ್ನೋದನ್ನ ಈ ಹಾರರ್ ಎಲಿಮೆಂಟ್ ಅಲ್ಲಿ ಇದೆ ಸರ್. ಹಾ ಸರ್. ಸರ್, ಇದು ಟ್ರಂಕ್ ಅನ್ನೋದಕ್ಕಿಂತ ಇದ್ರೊಳಗೆ ಒಂದು ಅಮಾನುಷ ಶಕ್ತಿ ಇರುತ್ತೆ. ಅದು ನಿಮ್ಮ ಜೊತೆ ಹೇಗೆ ಆಟ ಆಡುತ್ತೆ ಅನ್ನೋದು ಸರ್, ಅಷ್ಟೇ ಸರ್. ಜಡ್ಜ್ಮೆಂಟ್ ಡೇ ವ್ಯಾಖ್ಯಾನ ಅಂದ್ರೆ ನಮ್ಮ ಕರ್ಮಗಳು ಯಾವಾಗ ನಮ್ಗೆ ಅದು ಫಲ ಕೊಡೋಕೆ ಶುರು ಮಾಡುತ್ತೋ, ಅದು ನಮ್ಗೆ ಯಾವ ವ್ಯತಿರಿಕ್ತವಾಗಿ ಏನ್ ಹೇಳ್ತೀರಾ ಇಂಪ್ಯಾಕ್ಟ್ ಮಾಡುತ್ತೋ, ಅವತ್ತು ನಮ್ಮ ಕೈ ನಾವು ಏನು ಮಾಡಕ್ಕಾಗದೆ ನಾವು ಸರೆಂಡರ್ ಆಗ್ತೀವಲ್ಲ, ದಟ್ ಈಸ್ ದ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆ ಸರ್. ಸರ್, ನಿರ್ಮಾಪಕರು ಜೋಸೆಫ್ ಬೇಬಿ ಅಂತ, ಇವರು ಕೊಯಂಬತ್ತೂರ್ ಅವರು ಸರ್. ಅವರು ಇದು ಸಂಸ್ಥೆಗಳಿದೆ, ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಮತ್ತೆ ಫಾರ್ಮರ್ ಸಹ, ಮತ್ತೆ ವ್ಯವಸಾಯ, ಮತ್ತೆ ತರಕಾರಿಗಳನ್ನ ಇದು ಮಾಡೋದು, ಸೇಲ್ ಮಾಡೋದು ಎಲ್ಲ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್. ಇದು ಸರ್ ತಮಿಳ್ ಸಿನಿಮಾಗಳು ಮಾಡಿದ್ದಾರೆ ಸರ್, 3 ತಮಿಳ್ ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಆಕ್ಟಿಂಗು ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ, ಕಕ್ಕನ್ ಅಂತ ಒಂದು ಸಿನಿಮಾ. ತಮಿಳಲ್ಲಿ ಒಬ್ಬರು ಪ್ಯೂರ್ ಪೊಲಿಟಿಕಲ್ ಗೈ ಅವರು. ಅವ್ರ ಬಗ್ಗೆ ಅವ್ರ ಬಯೋಪಿಕ್ ನ ಇವರೇ ಬರೆದು ಇವರೇ ಆಕ್ಟಿಂಗ್ ಮಾಡಿದ್ದಾರೆ ಸರ್. ಸಬ್ಜೆಕ್ಟ್ ಹೇಳಿದ್ವಿ ಅವ್ರಿಗೆ ನಾವು, ಹಾರರ್ ಸಿನಿಮಾ ಅಂತ. ಅವ್ರೇನ್ ಕಥೆ ಏನು ಕೇಳಲಿಲ್ಲ ನಮಗೆ. ಅವ್ರೇನಂದ್ರೆ ಆಯ್ತು ಚಾನ್ಸ್ ಕೊಡ್ತೀನಿ, ಮಾಡಿ ಕ್ಲೀನಾಗಿ ಮಾಡಿ ಅಂತ ಹೇಳಿದ್ರು ಅಷ್ಟೇ. ಸಬ್ಜೆಕ್ಟ್ ಅವ್ರೇನು ಕೇಳಿಲ್ಲ ಸರ್. ಸರ್, ಮುಂದಿನ ತಿಂಗಳು ಅಂತ ಅನ್ಕೊಂಡಿದ್ವಿ ಸರ್. ಡಿಸ್ಟ್ರಿಬ್ಯೂಟ್ರು ಶುಕ್ಲಂ ಭರದ್ರಂ ಅಂತ, ಸಿನಿ ಕ್ರಿಯೇಷನ್ಸ್. ಥ್ಯಾಂಕ್ ಯು ಸರ್. ಸೆನ್ಸಾರ್ ಇವತ್ತು ಆಗ್ಬೇಕು ಸರ್, ಆಗಿದೆ, ಅದು ರಿಪೋರ್ಟ್ ಬರುತ್ತೆ ಸರ್. ಹಾ ಸರ್. ಸರ್ ಅದೇ ಅದು ಸಿನಿಮಾ ನೋಡೋ ತನಕ ನಾನು ಹೇಳಕ್ಕಾಗಲ್ಲ ಸರ್. ಅದೊಂದು ಕ್ಯೂರಿಯಾಸಿಟಿ ಇರ್ಬೇಕಲ್ಲ ಸರ್. ಫೆಬ್ರವರಿ 30 ಏನು ಅಂತ ಅವ್ರು ತಿಳ್ಕೊಳಕ್ ಬಂದ್ರೆ ಒಂದು ಚೆನ್ನಾಗಿರುತ್ತೆ ಅಂತ. ಹೌದು ಸರ್, ಆ ಒಂದು ಇದ್ರ ಮೇಲೆನೆ. ಮತ್ತೆ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಸರ್, ಡೇಟ್ ಎಲ್ಲ ನಾವೇ ಅಲ್ವಾ ಸರ್ ಮಾಡಿರೋದು, ಮನುಷ್ಯ ಕ್ರಿಯೇಟ್ ಮಾಡೋದು ಕ್ಯಾಲೆಂಡರ್. ಸೊ ಒಂದಿನ ಎಕ್ಸ್ಟ್ರಾ ಬಂತು ಅಂದ್ರೆ ನೀವು ಫೆಬ್ರವರಿ 30ನ ಆ್ಯಡ್ ಮಾಡ್ಬೋದು ಲೀಪ್ ಇಯರ್ ಅಲ್ಲಿ. ಸೊ ಅದು ಮನುಷ್ಯನ ಕೈಲಿ ಏನೂ ಇಲ್ಲ, ದೇವ್ರ ಕೈಲಿ ಇರೋದು ಸರ್. ಲೀಪ್ ಇಯರ್ ಅಲ್ಲಿ ಫೆಬ್ರವರಿ 29 ಇದೆ, ಮುಂದೆ ಫೆಬ್ರವರಿ 30 ಬಂದ್ರು ಬರ್ಬೋದು ಸರ್, ಹೇಳಕ್ಕ. ಹೌದು ಸರ್. താങ്ക് യു. எல்லாத்துக்கும் நமஸ்காரம். இவரை பார்த்தப்போ ஒரு நல்ல ஆழமாய் தெரியும். அதனால அப்படியே கதையே கேட்காம படம் கொடுத்துட்டேன். ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ. ರಿಲೀಸ್ ಆಗ್ತಿರುವಂತಹ ಮೊದಲನೇ ಸಿನಿಮಾ ನಂದು. ನಾನು ಒಬ್ಬ ರಂಗ ಕಲಾವಿದ. ಮೈಸೂರಿನ ನಟನ ರಂಗ ಶಾಲೆಯಲ್ಲಿ ನಾನು ಥಿಯೇಟರ್ನ ಅಭ್ಯಾಸ ಮಾಡ್ತಿದ್ದೆ. ಆ ಟೈಮಲ್ಲಿ ಸೇಮ್ ಶಿವಕುಮಾರ್ ಸರಿಂದ ನಮಗೆ ಕಾಲ್ ಬಂತು ಆಡಿಷನ್ಗಾಗಿ, ಹಿಂಗೆ ಕತೆ ನಡೀತಿದೆ, ಬಂದು ಒಂದ್ಸರಿ ಟ್ರೈ ಮಾಡಿ ಅಂತ. ಅಲ್ಲಿ ಹೋದಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಫಸ್ಟ್ ಮೀಟ್ ಆದ್ರು, ಮನು ಮತ್ತೆ ಹರ್ಷ ಅಂತ. ಅವ್ರು ಆಲ್ರೆಡಿ ಸ್ಕ್ರಿಪ್ಟ್ ಅಲ್ಲಿ ಒಳಗಡೆ ಹೋಗಿ ಏನೇನ್ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಪ್ರಶಾಂತ್ ಸರ್ ಪರಿಚಯ ಆಯ್ತು. ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಹಿಂಗಿರುತ್ತೆ ಕತೆ, ಹೆಂಗ್ ತಗೊಂಡ್ ಹೋಗ್ಬೇಕು ಅಂತ ಅನ್ಕೋತಿದೀವಿ ಅಂತ. ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಇಷ್ಟ ಆಗಿದ್ದು, ಇದು ಕೇವಲ ಹಾರರ್ ಸ್ಟೋರಿ ಅನ್ನೋದು ಮಾತ್ರ ಅಲ್ಲ, ಇದೊಂದು
ಒಂದು ಗೇಮ್ ಅಂತ ಅನ್ಬೋದು. ನಾವು ಆಡಲೇಬೇಕಾದಂತ ಆಟದ ಅನಿವಾರ್ಯತೆ. ಆಟ ನಮ್ಮ ಮುಂದೆ ಬಂದಿದೆ, ಆಟ ಆಡ್ಲೇಬೇಕು, ಆಗ ಹಿಂಗಿರುತ್ತೆ ಅಂತ. ಜೊತೆಗೆ ಸ್ಟೋರಿ ನರೇಶನ್ ಅಲ್ಲೂ ಕೂಡ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆ ತರದ್ದು ಯಾವುದೂ ಇಲ್ಲ. ಲೀನಿಯರ್ ಸ್ಟೋರಿ, ನೇರವಾಗಿ ಹೋಗುತ್ತೆ. ಇಲ್ಲಿಂದ ಗೆಳೆಯರು ಹೊರಡ್ತಾರೆ, ಒಂದ್ ಜಾಗ ತಲುಪ್ತಾರೆ, ಅಲ್ಲೇನಾಗತ್ತೆ, ಏನಕ್ಕೆ ಅದಾಗತ್ತೆ ಅನ್ನೋದೇ ಸ್ಟೋರಿ ಆಗಿರುತ್ತೆ. ಆಗ್ಲೇ ಸರ್ ಹೇಳ್ದಂಗೆ ಅರಿಷಡ್ ವರ್ಗಗಳು ಮತ್ತು ಅವರು ಇನ್ನೂ ಬಹಳ ಡೀಪ್ ಆಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ. ಅದನ್ನ ಹೆಂಗ್ ಬೇಕೋ ಹಂಗೆ ಸ್ಕ್ರೀನ್ ತರಿಸ್ಕೊಂಡಿದ್ದಾರೆ. ಬಹಳ ಖುಷಿಯಾಗಿದೆ ಈ ಪ್ರಾಜೆಕ್ಟ್ ಬಗ್ಗೆ. ಅಂದ್ರೆ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ಕರಿಬಹುದು. ಪ್ರೊಡ್ಯೂಸರ್ ಬಂದು ತಮಿಳ್ನಾಡಿಂದ ಬಂದು, ಅವರು ಆಗ್ಲೇ ಹೇಳ್ದಂಗೆ ಅವ್ರಿಗೆ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸ್ಬೇಕು, ಆ ರೀತಿ ಯಾವ್ದಂತ ಉದ್ದೇಶಗಳೇ ಇಲ್ಲ. ಈಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್. ಅವರೊಬ್ರು ರೈತರು, ಡಿಸ್ಟ್ರಿಬ್ಯೂಟರ್ಸು. ಗಾರ್ಲಿಕ್, ಬೆಳ್ಳುಳ್ಳಿ ಮತ್ತೆ ಜಿಂಜರ್ ಅದೆಲ್ಲ ತುಂಬಾ ದೊಡ್ಡ ಉದ್ಯಮ ಇದೆ. ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಇಲ್ಲಿಂದ ರವಾನೆ ಮಾಡುವಂತಷ್ಟು ಅದ್ಭುತವಾದಂತ ರೈತ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ, ಅವರ ಬೇರೆ ಬೇರೆ ವಹಿವಾಟುಗಳೆಲ್ಲ ಇದೆ. ಇದೆಲ್ಲದ್ರ ಜೊತೆಗೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ಅದೇ ಒಂದು ಪ್ರೀತಿಯಿಂದ ಅದೊಂದು ಪ್ಯಾಷನ್ ಇಟ್ಕೊಂಡು ಯಾವ್ದು ಸ್ಟೋರಿ ಕೇಳಿದೆ. ಸರ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್, ಡೈರೆಕ್ಟರ್ಸ್, ನಟರೆಲ್ಲ ಇದ್ದಾರೆ. ಐ ಹೋಪ್ ಯು ಇನ್ವೆಸ್ಟ್ ಲಾಟ್ ಆಫ್ ಮನಿ ಇನ್ ಕರ್ನಾಟಕ, ಅಂಡ್ ಕರ್ನಾಟಕ ಕೂಡ ನಿಮ್ಗೆ ಯಥೇಚ್ಛವಾಗಿ ತುಂಬಿ ನಿಮ್ಮ ಹಣವನ್ನೆಲ್ಲ ವಾಪಸ್ ಕಡ್ಲಿ ಅಂತ ಕೇಳ್ಕೊತೀನಿ. ಒಂದು, ಈ ಪ್ರೊಡ್ಯೂಸರ್ ತಮಿಳ್ನಾಡಿಂದ ಬಂದ್ರೆ ನಮ್ಮ ಕಂಪ್ಲೀಟ್ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ಬಂದು ಕೇರಳದವರು. ನಮ್ಮ ಫಿಲಮ್ ಅನ್ನ ಎಡಿಟ್ ಮಾಡಿರುವಂತಹ ಟೈಟಸ್ ಇರ್ಬೋದು, ಡಿಒಪಿ ಉನ್ನಿ ಕೃಷ್ಣನ್ ಇರ್ಬೋದು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತೆ ಕೋಆರ್ಡಿನೇಟರ್ ಆದಂತ ರಿನಿಲ್ ವಿಲ್ಸನ್ ಇರ್ಬೋದು, ಮತ್ತೆ ಸೌಂಡ್ ಮಿಕ್ಸರ್ಸ್ ಇರ್ಬೋದು, ಎಲ್ಲರೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲೆಜೆಂಡ್ ಬಾಂಬಿನೋ ಅಂತ, ಅವರು ಕೂಡ ಕೇರಳದವರು. ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ಆಗಿದ್ದು ಕೇರಳದಲ್ಲಿ. ಸೊ ಹಣ ತಮಿಳ್ನಾಡಿಂದ ಒಂದು ಕೇರಳದಲ್ಲಿ ಹೋಗಿ ಮತ್ತೆ ಇಲ್ಲಿ ನಿರ್ದೇಶಕರು, ಸಹ ನಿರ್ದೇಶಕರು, ಸಂಗೀತಗಾರರು, ಹಾಡುಗಾರರು ಮತ್ತು ಎಲ್ಲ ನಟರು ಕರ್ನಾಟಕದವರು, ಸ್ವಚ್ಛಂದವಾದ ಕನ್ನಡ ಭಾಷೆ ಮಾಡೋರು. ಸೊ ಈ 3 ಸ್ಟೇಟ್ಗಳು ಸೇರಿ ಒಂದು ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಇದಾಗಿದೆ. ಸಿನಿಮಾದ ಬಗ್ಗೆ ನಾನೇನು ಹೆಚ್ಚು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಮಿಸ್ಟ್ರಿ, ಹಾರರ್, ಥ್ರಿಲ್ಲರ್ ಜಾನರ್ ಇರೋದ್ರಿಂದ ಆ ಮಿಸ್ಟ್ರಿನ ನಿಮ್ಗಳಿಗೇನೆ ಬಿಡ್ತೀನಿ. ಅದನ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ, ಆ ಮಿಸ್ಟ್ರಿನೆಸ್ ನ ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಆಸ್ ಅ ಪ್ರಾಜೆಕ್ಟ್ ತುಂಬಾ ಖುಷಿಯಾದಂತಹ ಪ್ರಾಜೆಕ್ಟ್. ಅವ್ರು ಅಕ್ಷಯ್ ಹೇಳ್ದಂಗೆ ಶೂಟಿಂಗ್ ಹೋಗಕ್ ಹಿಂದಿನ ದಿವಸನೇ ನಮ್ಗೆ 50% ಪೇಮೆಂಟ್ ಕ್ಲಿಯರ್ ಮಾಡ್ಬಿಟ್ರು ಪ್ರೊಡ್ಯೂಸರ್. ಅಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಎಲ್ರಿಗೂ ಖುಷಿ ಆಯ್ತು. ಅಂಡ್ ಶೂಟಿಂಗ್ ಮುಗಿದು ನಾವು ಕಂಟಿನ್ಯೂಸ್ ಒಂದು 27 ಅವರ್ ಶೂಟ್ ಮಾಡಿದೀವಿ. ಇನ್ನು ವಾಪಸ್ ಸೆಟ್ ಇಂದ ಈಚೆಗೆ ಹೋಗ್ಲಿಲ್ಲ, ಹಾಗೆ ಬಂದು ಮತ್ತೆ ಪೇಮೆಂಟ್ ಕ್ಲಿಯರ್ ಮಾಡ್ಬಿಟ್ರು. ಅಂದ್ರೆ ಇದು ನಮಗ್ ಖುಷಿ ಆಯ್ತು ಅನ್ನೆಲ್ಲದಕ್ಕಿಂತ ಒಬ್ಬ ಪ್ರೊಡ್ಯೂಸರ್ಗೆ ಇರ್ಬೇಕಾದಂತ ಕಮಿಟ್ಮೆಂಟ್ ಮತ್ತೆ ಪ್ಯಾಷನ್ ಎಷ್ಟಿದೆ. ಇಲ್ಲ, ನಾನಿಲ್ಲ, ನನ್ ಕರ್ತವ್ಯ ನಾನ್ ಮಾಡ್ಬೇಕು, ನಾನ್ ಕೊಡೋದು ಏನ್ ಕೊಡ್ಬೇಕು ಅಂತ ಕೊಟ್ರೆ ನನಗ್ ಬರ್ಬೇಕಾಗಿರೋದು ಬಂದೇ ಬರುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಈ ಸಿನಿಮಾವನ್ನು ಮಾಡಿದ್ದಾರೆ. ಸೊ ಇಡೀ ತಂಡಕ್ಕೆ ನನ್ನನ್ನ ಕಾಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ಸರ್ ಅಂತೂ ಅವರು ಹೇಳ್ದಂಗೆ ಐಟಿ ಅಂತ ಕೇಳು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಕೆಲಸ ಮಾಡ್ಕೊಂಡು ಮನೇಲಿ ಫ್ಯಾಮಿಲಿ, ಮಕ್ಕಳು ಅದೆಲ್ಲ ಇಟ್ಕೊಂಡು ಒಂದು ಕತೆ ಮಾಡ್ಕೊಂಡು ಆ ಕತೆನ ಕೇವಲ ಕತೆ ಮಾಡಿ ಕನ್ಸಾಗಿ ಇಟ್ಕೊಳ್ಳೋದು ಬಿಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡಿ, ಕೆಲವ್ರ ಜೊತೆ ಮಾತಾಡಿ ಅದನ್ನ ತಗೊಂಡು ಹೋಗಿ ಒಂದು ಸಿನಿಮಾವನ್ನ ಹ್ಯಾಪನ್ ಮಾಡೋದಿದೆಯಲ್ಲ, ದಟ್ ಈಸ್ ತುಂಬಾ ಒಳ್ಳೆ ಕೆಲಸ ಸರ್. ಇನ್ನಷ್ಟು ಹೆಚ್ಚೆಚ್ಚು ಪ್ರಾಜೆಕ್ಟ್ ನಿಮ್ಗೆ ಮಾಡುವ ರೀತಿ ಆಗ್ಲಿ, ನನ್ನೆಲ್ಲ ಕಾಸ್ಟ್ ಮಾಡ್ತಾ ಹೋಗಿ ಅಂತ ಕೇಳ್ಕೊತೀನಿ. ಇಡೀ ಕರ್ನಾಟಕಕ್ಕೆ ಮಿಸ್ಟೀರಿಯಸ್ನೆಸ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇನ್ನೊಂದೇನು ಈ ಸಿನಿಮಾದ ವಿಶೇಷತೆ ಅಂದ್ರೆ ಡ್ಯೂರೇಷನ್ ಆಫ್ ದ ಸಿನಿಮಾ ಕೂಡ ತುಂಬಾ ದೊಡ್ಡ ಸಿನಿಮಾ ಏನಿರಲ್ಲ. ಹೊಸ ಜನರೇಷನ್ಗೆ ಅಡಾಪ್ಟ್ ಮಾಡೋ ರೀತಿ ಕೇವಲ ಒಂದು 90ರಿಂದ 100 ನಿಮಿಷ ಬರ್ಬೋದು ಸಿನಿಮಾ, 2 ಅವರ್ಗಿಂತ ಕಮ್ಮಿ ಬರುತ್ತೆ. ಸೊ ಹೊಸ ಶಾರ್ಟ್ ಜಾನರ್ಗೆ ನಾವೇನ್ ಹೋಗ್ತಾ ಇದೀವಿ, ಅದಕ್ಕೆ ಈ ಸಿನಿಮಾ ಕೂಡ ಒಂದು ಇದಾಗತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಕರ್ನಾಟಕರಿಗೆ ಮತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಲ್ಲ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಮ್ಮ ಮುಂದೆ ಬರೋ ಎಲ್ಲ ಆಕ್ಟಿವಿಟೀಸು, ಆಡಿಯೋ ಲಾಂಚು, ಸಾಂಗ್ ರಿಲೀಸು ಎಲ್ಲದಕ್ಕೂ ನಿಮ್ಮ ಸಹಕಾರ ಹೀಗೆ ಅಂತ ಕೇಳ್ಕೊತೀನಿ. ನಮಸ್ಕಾರ. ಪ್ರಶಾಂತ್ ಅವರು ನಾನು ಇಬ್ರು ಒಟ್ಟಿಗೆ ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡಿಕೊಂಡು ನಮ್ದು ಫ್ರೀ ಅವರ್ಸ್ 1 ಅವರ್ ಲಂಚ್ ಅವರ್ ಅಲ್ಲಿ ನಮ್ದು ಬರೀ ಫಿಲಮ್ ಬಗ್ಗೆ ಡಿಸ್ಕಷನ್. ಆ ಫಿಲಮ್ ಅಲ್ಲಿ ಹೀಗಿತ್ತು, ಈ ಫಿಲಮ್ ಹಾಗೆ ಇರಬೇಕಾದ್ರೆ ಅವರೊಂದು ಸ್ಟೋರಿ ಹೇಳಿದ್ರು, ಇದು ಶಾರ್ಟ್ ಫಿಲಮ್ ಮಾಡೋಣ ಅಂತ. ಬೇಡ, ಇದು ಬಿಗ್ ಮೂವಿನೇ ಮಾಡೋಣ ಅಂದ್ರೆ ಬೆಳ್ಳಿ ಪರದೆಗೆ ಹೋಗೋಣ, ನೋಡೋಣ ನಾನು ಯಾರಾದ್ರೂ ಪ್ರೊಡ್ಯೂಸರ್ ಹಿಡಿತೀನಿ ಅಂತ ಹೇಳಿದ್ದೆ. ಆ ಸಮಯಕ್ಕೆ ವಿಲ್ಸನ್ ಅವರು ನಮ್ಮನೆಗೆ ಬಾಡಿಗೆಗೆ ಬಂದ್ರು. ಅವರು ಫೋಟೋಗ್ರಾಫರ್, ಆಕ್ಚುಲಿ ಮಾಡ್ಲಿಂಗ್ ಎಲ್ಲ ಮಾಡ್ಲರ್ಸ್ ಎಲ್ಲ ಫೋಟೋಗ್ರಫಿ ಮಾಡ್ತಾರೆ. ನಾನು 1 ಮಿನಿಟ್ ನನಗೆ ಒಂದು ಟ್ರೈಲರ್ ಕಟ್ ಮಾಡ್ಕೊಡ್ತೀರಾ, ನಾನು ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತೀನಿ ಅಂತ ಕೇಳಿದೆ. ಆ ದಿನ ಅವ್ರು ಒಪ್ಕೊಂಡು ಸ್ಟೋರಿನೂ ಹೇಳಿದೆ. ಇದಕ್ಕೆ ತುಂಬಾ ಖರ್ಚಾಗತ್ತೆ, ಬೇಡ ಒಂದು 3-4 ಲಕ್ಷ
ಮೂವಿಗೆ ಹೋಗ್ಬಿಡೋಣ, ನಾನು ಪ್ರೊಡ್ಯೂಸರ್ ಇಟ್ಕೊಡ್ತೀನಿ ಅಂತ ಹೇಳಿ ಅವರು ಜೋಸೆಫ್ ಬೇಬಿ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ವಿಲ್ಸನ್ ಮತ್ತೆ ಉನ್ನಿಕೃಷ್ಣನ್ ಇಬ್ರು ಕ್ಲೋಸ್ ಫ್ರೆಂಡ್ಸ್, ಅವ್ರನ್ನ ಅಪ್ರೋಚ್ ಮಾಡಿ ಅವರು ಇಮಿಡಿಯೇಟ್ ಇದು ಶಾರ್ಟ್ ಪೀರಿಯಡ್ ಡ್ಯೂರೇಷನ್ ಅಲ್ಲೇ ಇದು ನಡೆದಿದ್ದು. ನವೆಂಬರ್ ಅಲ್ಲಿ ಡಿಸ್ಕಷನ್ ಆಯಿತು, ಜಾನ್ವರಿ 22 ಅಲ್ಲಿ ನಾವು ಫಿಲಮ್ ಶುರುನೇ ಮಾಡಿಬಿಟ್ವು. ಅಂದರೆ 2 months ಅಲ್ಲಿ ಎಲ್ಲ ಪ್ರಿಪ್ರೇಷನ್ ಆಗೇ ಬಿಡ್ತು. ಆ ರೀತಿ ಈ ಮೂವಿ ತಗೊಂಡು ಹೋಗ್ಬಿಡ್ತು. ಬಟ್ ಪ್ರಶಾಂತ್ ಅವ್ರ ಎಫರ್ಟ್ ಜಾಸ್ತಿ ಇದೆ. ಏನಕ್ಕೆ ಅಂದರೆ ಅವ್ರಿಗೆ ಕೂತಾಗ್ಲೂ ನಿಂತಾಗ್ಲೂ ಬರೀ ಸಿನಿಮಾದೇ ಹುಚ್ಚು, ಜೊತೆಗೆ ಕೆಲಸ. ನಮ್ದು ಕೆಲಸದ ಜೊತೆಗೆ ಇವ್ರಿಗೆ ಅರೇಂಜ್ಮೆಂಟ್ಸ್ ಮಾಡೋದಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇಷ್ಟೇ ಹೇಳಿ. I don't know much Kannada. I can understand Kannada, but I can't speak in Kannada. English I can do. So basically, it's the mood which the whole team created is what the movie is. So my job is just to put them in the mood. So I made the situation very apt for it. Like it's a whole night shoot. So we had made the whole palace dark. Even in the day, we completely covered it with black and made it to the dark, and the mood and light, so that they shouldn't even get to know it is day or night outside. So I made that in the mood, and then I just went with the story, shots and story. So that's what I did, and I feel like it has come good. The mystery and what do you say? It's kind of a psychological thriller. So the mystery and the things which they have done and which I have captured with them is kind of like we are all in that set, in that sequence, in that moment, in that game. It's kind of a good game there happening with the mind. So basically that's what I have to talk about, and the whole thing has started just because of Baby Jatan. So we were struggling. Basically, we call Joseph Baby as Baby Jatan. He's from Tamil Nadu, but he's basically half Tamil Nadu, half Malayali person. So we got like many approaches to the many producers, and finally we got Baby Jatan. So we just went to see Baby Jatan. I don't know what he sees in us, but he has agreed in that moment. Is yeah, you go to do the movie. So it's that confidence which made us go a lot friend in the movie. And then we started with the story, with the script and everything. Like we started going to detail with the script and everything, sitting with the crew, sitting with the director and everything. All those things made us into that mood. Basically, the capturing the mood is the whole movie. Yeah, we basically have a very minimal setup. We had we had the LED setup lights because we don't need much light to be lit. Then we have a very low light camera, like low ISO camera. So we used a Red Gemini in that. So it's a single camera movie. It's a very That's it. Thank you so much.